ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋಲ್ಲ, ಇವು ಬಂಡೂರು ಕ್ರಾಸ್ ಮರಿಗಳಿವು. ಹಾಗೆ ಒಂದು ಸ್ವಲ್ಪ ಬಂಡೂರು ಕೂಡ ಇದ್ದಾವೆ. ಯಾರಿಗಾದ್ರೂ ಬೇಕು ಅಂದರೆ ವಿಡಿಯೋ ಕೊನೆಯಲ್ಲಿ ಅವ್ರದ್ದು ನಂಬರ್ ಡಿಸ್ಪ್ಲೇ ಆಗುತ್ತೆ, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಮರಿಗಳದ್ದು ಪ್ರೈಸ್ ಆಲ್ರೆಡಿ ಇವ್ರದ್ದು ತುಂಬ ಸಲ ವೀಡಿಯೋ ಮಾಡಿದ್ದೀನಿ, ಬಟ್ ಇವು ಅವೇ ಮರಿಗಳಲ್ಲ, ಇವು ಬೇರೆ ಮರಿಗಳು, ಹಾಗಾಗಿ ಪುನಃ ವೀಡಿಯೋ ಮಾಡ್ತಾ ಇರೋದು. ಸೊ ಈ ಮರಿಗಳ ಪ್ರೈಸ್ ಬಂದು 9,000ದಿಂದ 13,000ವರೆಗೂ ಬಂಡೂರು ಕ್ರಾಸ್ ಆದರೆ. ಪ್ಯೂರ್ ಬಂಡೂರು ಆದರೆ 15-16 ಸಾವಿರ ಆ ಥರ ಆಗುತ್ತೆ. ಸೊ ಯಾರಾದರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು. ಸೊ ನೋಡ್ಬೋದು ಇವೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ ಅಂತ. ಮಲ್ಕ ಹಾಕ್ತಿದ್ದಾವೆ. ಮಲ್ಕ ಹಾಕೋದು ಅಂದರೆ ಅವು ಹೆಲ್ದಿ ಆಗಿದ್ದಾವೆ ಅಂತ. ಅದೆಲ್ಲ ತುಂಬ ಚೆನ್ನಾಗಿದೆ ಮರಿಗಳು. ಈಗ ಇವಕ್ಕೆ ಎಷ್ಟು ಏಜ್ ಆಗಿದೆ ಅಂದರೆ 2.5 ತಿಂಗಳಿಂದ 3 ತಿಂಗಳು ಅಷ್ಟೇ ಏಜ್ ಆಗಿರೋದು. ಇವಕ್ಕೆಲ್ಲ 2.5 ತಿಂಗಳು 3 ತಿಂಗಳು ಒಳಗಡೆನೇ ಇವು. ಸೊ ಇವೆಲ್ಲ ಹಾಲು ಕುಡಿಯೋದು ಬಿಟ್ಟಿರ್ತವೆ ಈಗ. ಸೊ ನೀವು ತಗೋದ್ಮೇಲೆ ಮೇವು ಹಾಕೊಂಡೇ ಸಾಕ್ಬೋದು, ಅಥವಾ ಹಾಲು ಕೊಡ್ತೀನಿ ಅಂದರೂ ಕೊಡ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ತುಂಬ ಚೆನ್ನಾಗಿ ಬೆಳಿತಾವೆ ಹಾಲು ಕೊಟ್ರು. ನೋಡೋದು ಇವು ಕೂಡ ಬಂಡೂರು ಕ್ರಾಸ್ ಇವು. ಸೊ ಯಾರಿಗಾದ್ರೂ ಬೇಕು ಅನ್ನೋರ್ಗೂ ವಿಡಿಯೋ ಕಾನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇವೆಲ್ಲ 9,000ದಿಂದ 13,000. 9,000ದಿಂದ 13,000 ಪ್ರೈಸ್ ರೇಂಜ್ ಹೇಗೆ ಅಂದರೆ, ಈ ಕೊನೆಯಲ್ಲಿದೆಯಲ್ಲ ಈ ಚಿಕ್ಕ ಮರಿ ಥರದ್ದಾದರೆ 9,000 ಅಥವಾ 8,500 ಸಿಗುತ್ತೆ. ಸೊ ಅದೇ ಆ ಕಡೆ ಇರುವಂಥ ಸ್ವಲ್ಪ ದೊಡ್ಡ ಮರಿಗಳಾದರೆ 12,000 13,000 ಅಲ್ಲಿವರೆಗೂ ಆಗುತ್ತೆ. ಹಾಗೆ ಪ್ಯೂರ್ ಬಂಡೂರು ಆದರೆ 16,000 18,000ವರೆಗೂ ಆಗುತ್ತೆ. ಯಾರೋ ಕೇಳಿದ್ರಿ ಪ್ಯೂರ್ ಬಂಡೂರು ಮರಿ ಹೆಣ್ಣು ಮರಿ ಎಷ್ಟಾಗುತ್ತೆ ಅಂತ. ಪ್ಯೂರ್ ಬಂಡೂರು ಕುರಿ ಮರಿ ಆದರೆ 25,000 30,000ವರೆಗೂ ಆಗುತ್ತೆ. ಗಂಡು ಮರಿ ಆದರೆ 35,000ವರೆಗೂ ಆಗುತ್ತೆ. ಹೆಣ್ಣು ಮರಿ ಆದರೆ ಒಂದು 5,000 ಕಡಿಮೆ ಇರುತ್ತೆ. ಏಕೆಂದರೆ ಗಂಡು ಮರಿ ಅಂದರೆ ಅದು ಬಿತ್ತನೆಗಾಗುವಂಥದ್ದನ್ನೇ ಸೆಲೆಕ್ಟ್ ಮಾಡಬೇಕು ಅಂದರೆ ಅದು ತುಂಬ ಪ್ಯೂರಿಟಿ ಇರಬೇಕು, ಹಾಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡಾಗುತ್ತೆ. ಈ 10,000ಕ್ಕೆಲ್ಲ ಹೆಣ್ಮರಿ ಸಿಗುತ್ತೆ ಪ್ಯೂರ್ ಅಂತಾರೆ, ಅವೆಲ್ಲ ಸುಳ್ಳು, ಅದು ಕ್ರಾಸ್ ಅವೆಲ್ಲ. ನೋಡ್ಬೋದು ಈ ವೀಕ್ ಟಗರುಗಳು ತುಂಬ ಕಡಿಮೆ ಬಂದಿರೋದು. ಎಲ್ಲೋ ಒಂದು 20-25 ಟಗರು ಅಷ್ಟೇ ಬಂದಿರೋದು. ಈ ವೀಕ್ಸ್ ಅಂತಲೂ ಅಷ್ಟೇನು ಚೆನ್ನಾಗಿ ನಡೆದಿಲ್ಲ. ಮರಿಗಳು ಪರವಾಗಿಲ್ಲ. ನೋಡ್ಬೋದು ಇವೆಲ್ಲ ಹೆಣ್ಮರಿಗಳಿವು, ಬಟ್ ಇವ್ಯಾವು ಪ್ಯೂರ್ ಇಲ್ಲ, ಕ್ರಾಸ್ ಇದ್ದಾವೆ ಇವು. ಇವು ಹೆಣ್ಮರಿಗಳು ಕ್ರಾಸ್ ಬ್ರೀಡು, ಹಾಗಾಗಿ ಇವಕ್ಕೆ ಸ್ವಲ್ಪ ಕಡಿಮೆ ದುಡ್ಡು. ನೋಡ್ಬೋದು ಇವು ಕೂಡ ಬಂಡೂರು ಕ್ರಾಸ್ ಇವು, ಪ್ಯೂರ್ ಬ್ರೀಡಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಕುರಿ ಕೂದಲು ಕಟ್ ಮಾಡೋರು ಅಂದರೆ ವರ್ಕೌಟ್ ಕರಿಯ ಅಂತ. ಸೊ ನೀವೇನಾದ್ರು ಕೂದಲು ಕಟ್ ಮಾಡಿಸ್ಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂತೆಗೆ ಬಂದರೂ ಕೂಡ ಕಟ್ ಮಾಡಿಕೊಡ್ತಾರೆ. ಸಂತೆಗೂ ಎವ್ರಿ ವೀಕ್ ಬರ್ತಾ ಇರ್ತಾರೆ. ಯಾರಾದರೂ ಬೇಕು ಅನ್ನೋರು ಇಲ್ಲಿಗೆ ಹಿಡ್ಕೊಂಡು ಬಂದು ಇಲ್ಲೂ ಕಟ್ ಮಾಡಿಸ್ಕೊಳ್ಬೋದು. 1 ಇದೆ 2 ಇದೆ ಅನ್ನೋರು, ಯಾಕೆಂದರೆ 1 2 ಇದ್ರೆಲ್ಲ ಇವರು ತುಂಬ ದೂರ ಬರೋಕ್ಕಾಗಲ್ಲ. ಸೊ ನೀವೇ ಹಾಕೊಂಡು ಬಂದುಬಿಟ್ರೆ ಇಲ್ಲೇ ಕಟ್ ಮಾಡಿಸ್ಕೊಂಡು ತೊಗೊಂಡೋಗ್ಬೋದು. ನೋಡೋದು ಈ ಮರಿಗಳು ಸ್ವಲ್ಪ ಚೆನ್ನಾಗಿದ್ದಾವೆ, ಯಾಕೆಂದರೆ ಒಂದು 80% ಬಂಡೂರಿಗೆ ಬರ್ತವೆ ಇವು. ಸ್ವಲ್ಪ ಕ್ರಾಸ್ ಇದ್ದಾವೆ ಅಷ್ಟೇ, ಅಂತ ಏನು ಜಾಸ್ತಿ ಕ್ರಾಸ್ ಇಲ್ಲ. ಇವು ಕೂಡ ಈಗ 3 ತಿಂಗಳು ಏಜು. ಆ ಕಡೆ ಒಂದು ಚಿಕ್ಕದು 2.5, ಮಿಕ್ಕದ್ದೆಲ್ಲ 3 ತಿಂಗಳು ಏಜ್ ಆಗಿದ್ದಾವೆ. ಸೊ ಇವು ನೋಡ್ತಾ ಇರೋವೆಲ್ಲ ಇವು 3 ತಿಂಗಳು ಏಜು. ಈಗ ನೋಡ್ತಾ ಇರೋವಂಥ ಮರಿಗಳು 3 ತಿಂಗಳು ಅಥವಾ 4 ತಿಂಗಳು ಏಜ್ ಆಗಿದೆ. ಸ್ವಲ್ಪ ದೊಡ್ಡವು ನೋಡ್ಬೋದು ನೀವೇ. ಸೊ ಇವೆಲ್ಲ 14-15 ಸಾವಿರ ಆಗ್ತವೆ ಕ್ರಾಸ್ ಇದ್ರೂ, ಬಿಕಾಸ್ ಯಾಕೆಂದ್ರೆ ದೊಡ್ಡವು ಇವು. ಆ್ಯಂಡ್ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವು. ನೋಡ್ಬೋದು ಇವೆಲ್ಲ ಮೊದಲೇ ತೋರಿಸ್ದೆ. ಇಷ್ಟು ಕೂಡ ಒಬ್ರದೇನೆ, ಇಲ್ಲಿಂದ ಆ ಕೊನೆ ತುದಿವರೆಗೂ. ಹಾಗೆ ಮಧ್ಯ ಇರುವಂಥವು ಕೂಡ. ಇವರೊಬ್ಬರ ಹತ್ರನೇ ಮಿನಿಮಮ್ 35 ಕುರಿಮರಿಗಳು ಇರ್ತವೆ ಎವ್ರಿ ಟೈಮ್. ನೋಡ್ಬೋದು ಹಳೆ ವೀಡಿಯೋಗಳಲ್ಲೂ ಆವಾಗಲೂ ಕೂಡ 35-40 ಇರ್ತವೆ. ಆ್ಯಂಡ್ ಮನೇಲೂ ಕೂಡ ಒಂದು 10-15 ಇರ್ತವೆ. ಯಾರಾದರೂ ಬೇಕು ಅಂದರೆ ಕೊಡ್ತಾರೆ. ಯಾರಾದರೂ ಈಗ ಬಲ್ಕಲ್ಲಿ ಸಾಕ್ತೀವಿ 10 ಮರಿ 20 ಮರಿ ಆ ಥರ ಅಂದರೆ ಇವ್ರ ಹತ್ರ ತಗೊಳ್ಬೋದು. ನೋಡ್ಬೋದು ಎಷ್ಟಿದ್ದಾವೆ ಅಂತ. ಇಷ್ಟು ಕೂಡ ಒಬ್ಬರದೇನೆ.
ಸೊ ಒಬ್ಬರ ಹತ್ರನೇ ಯಾರಿಗಾದ್ರು 10-15 ಬೇಕು ಅಂದರೂ ಕೂಡ ಸಿಗುತ್ತೆ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕಾಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನನ್ನ ನಂಬರ್ ಕೂಡ ಅದರಲ್ಲೇ ಇರುತ್ತೆ ವೀಡಿಯೋದಲ್ಲಿ. ಹಾಗೆ ಈ ವೀಕ್ ಎಷ್ಟು ಟಗರುಗಳು ಬಂದಿದ್ದೋ ಅಷ್ಟು ತೋರಿಸ್ತೀನಿ. ಸೊ ಅವ್ರದ್ದು ಕೂಡ ವೀಡಿಯೋ ಕಾಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ಟಗರು ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನೋಡ್ಬೋದು ಇವೆರಡು ಟಗರು ಬಂದಿತ್ತು. ಸೊ ಇವೆರಡು ಕೂಡ ಬಂಡೂರು ಕ್ರಾಸು, ಪ್ಯೂರ್ ಬಂಡೂರಲ್ಲ, ಈ ಕಡೆ ಪ್ಯೂರ್ ನಾಟಿನೂ ಅಲ್ಲ. ಆ್ಯಕ್ಚುಲಿ ಬಂಡೂರು ಕುರಿ ಅಂದ್ರೆ ಅದು ನಾಟಿ ಕುರಿ, ಏಕೆಂದರೆ ನಮ್ಮ ಲೋಕಲ್ ಬ್ರೀಡ್ ಅದು. ಬಟ್ ಅದರದ್ದು ಬ್ರೀಡ್ ಬಂಡೂರು, ತುಂಬ ಫೇಮಸ್ ಕುರಿ. ಸೊ ಇದು ಅದು ಕ್ರಾಸ್. ಇದು ನೋಡ್ಬೋದು ಸೈಜ್ ತುಂಬ ಇದೆ. ಇದೇನಿರೋ ನಾಟಿ ಕುರಿಗೆ ಏನಾದ್ರು ಒಳ್ಳೆ ಟಗರು ಬೇಕು ನಮಗೆ ಬಿತ್ತನೆ ಮಾಡ್ಸೋಕ್ಕೆ ಅಂದರೆ, ಸೊ ಈ ಟಗರನ್ನ ಯೂಸ್ ಮಾಡ್ಬೋದು. ಇದೇ ಅಂತ ಅಲ್ಲ, ಈ ಥರ ಬಂಡೂರು ಕ್ರಾಸ್ ಆಗಿರೋದು ಯೂಸ್ ಮಾಡ್ಬೋದು. ನೋಡ್ಬೋದು ತುಂಬ ಚೆನ್ನಾಗಿದೆ ಟಗರು, ಲೆಂತು ಹೈಟ್ ಎಲ್ಲ, ಹಾಗೆ ಗ್ರೋತ್ ಕೂಡ ಚೆನ್ನಾಗಿದೆ. ಹಾಗೆ ನೋಡ್ಬೋದು ಇದು ಆಲ್ಮೋಸ್ಟ್ ಬಂಡೂರಿಗೆ ಬರುತ್ತೆ, ಅಂದರೆ ತುಂಬ ಟಾಪ್ ಕ್ವಾಲಿಟಿ ಎಲ್ಲ ಬಂಡೂರು ಟಗರು ಇದು. ನೋಡ್ಬೋದು ಇವೆಲ್ಲ ಬಂಡೂರು ಕ್ರಾಸ್ ಇವು. ಹಾಗೆ ಈ ಕೊಂಬಿನ ಟಗರು ಆಲ್ಮೋಸ್ಟ್ ಬಂಡೂರಿಗೆ ಬರುತ್ತೆ, ಬಟ್ ಸ್ವಲ್ಪ ಕ್ರಾಸ್ ಇದೆ ಅಷ್ಟೇ. ಇದು ಆ್ಯಂಡ್ ಬಿತ್ತನೆಗೆ ಎಂತಕ್ಕೆ ಯೂಸ್ ಮಾಡಲ್ಲ ಕೊಂಬಿನ ಟಗರನ್ನ ಅಂತ ಅಂದರೆ ಅದನ್ನು ಆಮೇಲೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಕೊಂಬಿನ ಟಗರು ಎಂತಕ್ಕೆ ಯೂಸ್ ಮಾಡಬಾರ್ದು, ಮಾಡೋದು ಒಳ್ಳೆಯದೇ, ಬಟ್ ಯಾಕೆ ಯೂಸ್ ಮಾಡಲ್ಲ ಅನ್ನೋದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಅದರಲ್ಲಿ ಅದು ಒಂದು 3 ನಿಮಿಷದ ವೀಡಿಯೋ ಇರುತ್ತೆ, ಆ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಈಗ ನೋಡ್ಬೋದು ಮೇಕೆಗಳು ಕೂಡ ಸಿಗ್ತವೆ ಇಲ್ಲಿ. ಯಾರಾದರೂ ಬೇಕು ಅನ್ನೋರು ನಾಟಿ ಮೇಕೆ ಬೇಕು ಅಂದರೆ ಇಲ್ಲಿ ಬರ್ಬೋದು, ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಯಾಕೆಂದರೆ ಪ್ಯೂರ್ ನಾಟಿ ಅಂದಾಗ ಅದು ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ. ನೋಡ್ಬೋದು ಈ ಥರ ಸಾಕು ಮರಿಗಳು ಕೂಡ ಸಿಗ್ತವೆ, ಹಾಗೆ ಮಟನ್ ಪರ್ಪಸ್ಗೆ ಬೇಕು ಅಂದರೆ ಸಿಗುತ್ತೆ. ನೋಡೋದು ಇವೆಲ್ಲ ಬಂಡೂರು ಕ್ರಾಸ್ ಇವು. ಇವೆಲ್ಲ ಏನಿದ್ರು ಮಟನ್ ಪರ್ಪಸ್ಗೆ ಅಷ್ಟೇ ಇದು ಬಂಡೂರು ಕ್ರಾಸ್ ಆಗಿರೋದ್ರಿಂದ.